ನಮಸ್ತೆ, ವಿಭಿನ್ನ ಅಡುಗೆಗಳು ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಸೂಪರ್ ಆದಂತಹ ಕಿಚನ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಗಟ್ಟಿಯಾಗಿರುವಂತಹ ಬೆಲ್ಲವನ್ನು ನಾವು ಪುಡಿ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತೀವಿ. ಈಸಿಯಾಗಿ ಯಾವ ರೀತಿ ಪುಡಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಪೂಜೆಗಳಿರುತ್ತೆ, ಹಬ್ಬ ಹರಿದಿನ ಇದ್ದಾಗ ಬೆಲ್ಲದಿಂದ ಅನೇಕ ರೀತಿಯ ನಾವು ಸ್ವೀಟ್ಗಳನ್ನು ಮಾಡ್ತೀವಲ್ವ. ಅಂಥ ಟೈಮ್ನಲ್ಲಿ ಗಟ್ಟಿಯಾಗಿರುವಂತಹ ಬೆಲ್ಲವನ್ನು ನಾವು ಕುಟ್ಟಿ ಪುಡಿ ಮಾಡಿ ಅದನ್ನು ಪಾಕ ಮಾಡಿಕೊಂಡು ಸ್ವೀಟ್ ಮಾಡ್ಕೊಳ್ತೀವಿ. ಆವಾಗ ತುಂಬ ಕಷ್ಟಪಡ್ತಿರ್ತೀವಿ ಬೆಲ್ಲನ ಪುಡಿ ಮಾಡ್ಕೊಳ್ಳೋಕ್ಕೆ. ಬೆಲ್ಲವನ್ನು ಕಲ್ಲಲ್ಲಿ ಕುಟ್ಕೊಳ್ತೀವಿ, ಇಲ್ಲ ಅಂತಂದರೆ ನಾವು ಚಾಕುನಲ್ಲಿ ಪೀಸ್ ಮಾಡ್ಕೊಳ್ತೀವಿ. ಒಟ್ಟಿನಲ್ಲಿ ತುಂಬಾ ಕಷ್ಟಪಡಬೇಕಾಗತ್ತೆ ಈಗ ಉಂಡೆ ಬೆಲ್ಲನ ನಾವು ಪುಡಿ ಮಾಡ್ಕೊಳ್ಳೋಕ್ಕೆ. ಅದಕ್ಕಾಗಿ ಈಸಿಯಾಗಿ ನಾವು ಬರೀ ಒಂದೇ ಕೈಲಿ ಸುಲಭವಾಗಿ ಯಾವ ರೀತಿ ಬೆಲ್ಲನ ಪುಡಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಮೊದಲನೇದಾಗಿ ಒಂದು ಬಾಣಲಿನ ಬಿಸಿಗಿಟ್ಕೊಳ್ಬೇಕು. ಈಗ ಬಾಣಲಿನ ಬಿಸಿಗಿಟ್ಕೊಂಡ್ಮೇಲೆ ಅದ್ರ ತಳಭಾಗಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಅದು ಮಧ್ಯಭಾಗಕ್ಕೆ ಒಂದು ಪ್ಲೇಟ್ನ ಇಟ್ಕೊಳ್ಬೇಕು. ಆ ಪ್ಲೇಟ್ನಲ್ಲಿ ಈಗ ಉಂಡೆ ಬೆಲ್ಲನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಹೀಗಿಡಬೇಕು. ನಂತರ ಒಂದು ಪ್ಲೇಟ್ನ ಅದ್ರ ಮೇಲೆ ಮುಚ್ಕೊಳ್ಬೇಕಾಗತ್ತೆ. ಸುಮಾರು 5ರಿಂದ 10 ನಿಮಿಷ ನಾವು ಹಾಗೆ ಇಟ್ಕೊಳ್ಬೇಕು. ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ 10 ನಿಮಿಷ ಆದಮೇಲೆ ಬೆಲ್ಲನ ಹೊರಗಡೆ ತೆಗೆದುಕೊಳ್ಬೇಕು. ನೋಡಿ, ಈ ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ಬೆಲ್ಲನ. ನೋಡಿ, ಫಸ್ಟು ಬೆಲ್ಲ ಎಷ್ಟು ಗಟ್ಟಿಯಾಗಿತ್ತು, ಇವಾಗ ನೋಡಿ ತುಂಬಾ ಸಾಫ್ಟಾಗಿದೆ ಬೆಲ್ಲ. ನಿಮ್ಮ ಹತ್ರ ಮೈಕ್ರೋ ಓವೆನ್ ಇದೆ ಅಂತಂದರೆ ಇನ್ನೂ ತುಂಬಾ ಈಸಿಯಾಗಿ ನೀವು 2ರಿಂದ 3 ನಿಮಿಷ ಇಟ್ಟರೆ ಸಾಕು, ಬೆಲ್ಲ ತುಂಬ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ. ಈಗ ಎಲ್ಲರ ಹತ್ರನೂ ಸಾಮಾನ್ಯವಾಗಿ ಮೈಕ್ರೋ ಓವೆನ್ ಇರೋದಿಲ್ಲ. ಅಂಥವರು ಈಗ ನಾನು ತೋರಿಸಿರೋ ಮೆಥಡ್ನ ಫಾಲೋ ಮಾಡ್ಬೋದು. ಹೀಗೆ ಬಾಣಲಿಲಿಟ್ಟು ಬೆಲ್ಲನ ಸಾಫ್ಟಾಗಿ ಮಾಡ್ಕೊಳ್ಬೋದು. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಬೆಲ್ಲ ಪುಡಿ ಆಗ್ತಿದೆ ಅಂತ. ಒಂದು ಚಾಕುನಲ್ಲಿ ಈಗ ಅಂದ್ಕೊಂಡ್ರೆ ಸಾಕು, ಬೆಲ್ಲ ಪುಡಿಯಾಗಿ ಹಾಗೆ ಉದುರ್ತಾ ಇದೆ. ಬೆಲ್ಲ ಗಟ್ಟಿ ಇದ್ದಾಗ ಚಾಕುಲಿ ಪುಡಿ ಮಾಡೋಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಈಗ ನೋಡಿ, ಬೆಲ್ಲ ತುಂಬ ಈಸಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಬೆಲ್ಲನ ಈ ರೀತಿ ಬಿಸಿ ಮಾಡಿ ಅದನ್ನ ಪುಡಿ ಮಾಡ್ಕೊಳ್ಳಿದ್ರೆ ತುಂಬ ಈಸಿಯಾಗಿ ಬೇಗ ಪುಡಿ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿ ಶ್ರಮ ಪಡಬೇಕಾಗಿಲ್ಲ. ಹೀಗೆ ಮಾಡೋದ್ರಿಂದ ನಾವು ಎಷ್ಟು kg ಬೆಲ್ಲನಾದರೂ ತುಂಬ ಬೇಗ ಪುಡಿ ಮಾಡ್ಕೊಳ್ಬೋದು. ಈಗ ನಾವು ಬೆಲ್ಲದ ಪಾಕ ಏನಾದರೂ ಮಾಡ್ಕೊಳ್ಬೇಕಾದ್ರೆ ಬೆಲ್ಲ ತುಂಬ ನುಣ್ಣಗೆ ಅದನ್ನು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಾಕ. ಹಾಗೆ ಬೇಗ ಕೂಡ ಆಗುತ್ತೆ. ಏನಾದರೂ ಪೂಜೆ ಇದೆ, ರಥ ಇದೆ ಅಂದಾಗ ಬೆಲ್ಲನ ಆವಾಗ ಕುಟ್ಟಿ ಪುಡಿ ಮಾಡ್ಕೊಳ್ಳೋ ಬದಲು ಹೀಗೆ ಪುಡಿ ಮಾಡಿಟ್ಕೊಂಡ್ರೆ, ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಬಳಸ್ಕೊಳ್ಬೋದು. ಇಲ್ಲ ಫ್ರಿಡ್ಜ್ನಲ್ಲಾದರೂ ಇಟ್ಕೊಳ್ಬೋದು. ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನು ತೊಗೊಂಡು ಬಳಸ್ಕೊಳ್ಬೋದು. ಇದರಿಂದ ಕೆಲಸನೂ ಬೇಗ ಆಗುತ್ತೆ, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಎಲ್ರಿಗೂ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.